ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನು ಅಂದರೆ ಅದಕ್ಕೋಸ್ಕರ ಅಂತಲೇ ಯೂಟ್ಯೂಬ್ ಚಾನಲ್ ಒಂದು ಕ್ರಿಯೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸರಿ, ಯಾರಿಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸರಿ, ಇಲ್ಲಿ ಹೇಳೋಣ ಅಂತೇಳ್ಬಿಟ್ಟು. ಏನು ಅಂದರೆ ನಮ್ಮಪ್ಪ ಡೆತ್ ಆದರು, ಸರಿನಾ. ಡೆತ್ ಆಗೋ ಟೈಮ್ಗೆ ಹಸ್ಬೆಂಡ್ ರಿಲೇಷನ್ಸು ಬರ್ತಾರಲ್ವ. ಹಸ್ಬೆಂಡ್ ರಿಲೇಷನ್ಸ್ ಬಂದು ಅವ್ರ ಅಕ್ಕ, ಅವ್ರ ಅಣ್ಣ ಮತ್ತು ಅವ್ರ ಅತ್ತಿಗೆ 3 ಜನ ಬಂದರು. ಯಾಕಂದರೆ ಅವ್ರಿಗೂ ಅಪ್ಪ ಅಮ್ಮಲೆ ನಮ್ಮ ಹಸ್ಬೆಂಡ್ಗೆ. ಸರಿ, ಅದರಿಂದ ಅವ್ರು ಬಂದರು. ಬಂದು ಏನು ಮಾಡಬೇಕಾಗಿತ್ತು ಫ್ರೆಂಡ್ಸ್, ಅವರು ಬಂದರು. ನಾನು ಆವಾಗ ತಾನೇ ಅಲ್ಲಿ ಮಣ್ಣಲ್ಲಿ ಹಾಕ್ಬಿಟ್ಟು ನಮ್ಮ ಅಪ್ಪನ ಬಂದು ಕೂತಿದ್ದೀನಿ. ಬಂದ ತಕ್ಷಣ ನಾನು ಏನು ಮಾಡೋಕ್ಕಾಗುತ್ತೆ ಹೇಳಿ, ನೀವು ಹೇಳಿ, ನೀವು ಆಗಿದ್ರೆ ಏನು ಮಾಡಿರೋ ಜಾಗದಲ್ಲಿ. ನಾನು ಸೈಲೆಂಟಾಗಿ ಕೂತಿದ್ದೀನಿ. ಇವರು ನೀರು ಕೊಟ್ಟರು ಅವ್ರ ಅಕ್ಕಗೆ. ಅವ್ರ ಅಕ್ಕ ಬೇಡ ಅಂದರೆ ಸರಿ ಕಾಫಿ ತಂದು ಒಬ್ಬೊಬ್ಬರು ಡೆತ್ ಆದ ಮನೇಲಿ ತಿನ್ನಲ್ಲ. ನನ್ನ ಮಗಳಾದರೂ ಕೂಡ ಒಬ್ಬೊಬ್ರು ಏನೂ ಮುಟ್ಟಲ್ಲ. ಸರಿ, ಏನು ಮಾಡಿದ್ರು, ಬೇಕ್ರಿಲಿ ಹೋಗಿ ಟೀ ತೊಗೊಬಂದರು, ಕುಡಿದ್ರು. ಸರಿ, ನಾನು ಮೇಲೆ ಹೋಗ್ಬಿಟ್ಟೆ, ಸ್ವಲ್ಪ ಫೀಲ್ ಒಂಥರ ಅಲ್ವಾ. ಸರಿ, ಮೇಲೆ ಹೋದೆ. ಬಂದರು. ಸರಿ, ಹೋಗಿ ಬರ್ತೀನಿ ಅಂದರು. ಸರಿ, ನಮ್ಮ ಮನೆಯವ್ರು ಏನು ಹೇಳಿದ್ರು ಅಂದರೆ, ನಮ್ಮ ಚಿಕ್ಕಮ್ಮವ್ರಿಗೆ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಹೋಗಿ ಅವಳಿಗೆ ಅಂದರು. ಸರಿ, ನಿನ್ನೆಯಿಂದ ನೀನು ಸಮಾಧಾನ ಮಾಡ್ತಾಯಿದ್ದೀಯ, ಹೋಗಪ್ಪ. ಇಷ್ಟೇ ನಾನು ಹೇಳಿದ್ದು, ನಿನ್ನೆಯಿಂದ ನೀನು ಸಮಾಧಾನ ಮಾಡ್ತಾಯಿದ್ದೆ ನನಗೆ, ಹೋಗಪ್ಪ ಅಂತ. ಇದರಲ್ಲಿ ಏನು ಫ್ರೆಂಡ್ಸ್ ತಪ್ಪು? ಅವ್ರ ಅಕ್ಕಗೆ ಅಲ್ಲಿ ಅದೇನು ಟ್ರಿಗ್ಗರ್ ಆಯಿತೋ ಗೊತ್ತಿಲ್ಲ. ನೀನೇನು ಹಿಂಗೆಲ್ಲ ಮಾತಾಡೋದು, ನನ್ನ ತಮ್ಮ ದೇವ್ರಂತವನು, ನನ್ನ ತಮ್ಮ ದೇವ್ರಿಗೆ ಹೂವು ಹಾಕಿ ಕಾಲು ಮುಟ್ಟಬೇಕಂತೆ ನಾನು. ಹೌದು, ನನ್ನ ಗಂಡ ಏನು ಅಂತ ನನಗೆ ಗೊತ್ತು. ಇವಾಗ ನನ್ನ ಗಂಡ ನಾನೇನೋ ಟೆನ್ಷನಲ್ಲಿದ್ದೆ, ನಾನೇನು ಅಂದೆ, ನಾವೇನೋ ಸರ್ ಮಾಡ್ಕೊತಾ ಇದ್ರಿ. ಹೇಳಿ ಏನೇನು ಹಾಕ್ಕೊಟ್ಬಿಟ್ಟು ಹೋಗ್ಬಿಟ್ಟು 3 ಡೇಸ್ ಆಯಿತು. 3 ದಿನ ಕಾಲು ಇಡ್ತಾರೆ ನಮ್ಮದ್ರಲ್ಲೆಲ್ಲ. 3ನೇ ದಿನ ಬಂದು ನಮ್ಮ ಅಜ್ಜಿ ಬಂದು, ಸರಿ ನೀನು ಹೋಗಿ ಹೆಲ್ಪ್ ಮಾಡು, ನಿಮ್ಮಪ್ಪ ಅದು ತಿನ್ನೋದೆಲ್ಲ ತಿನ್ನಲಿ ಅಂದರೆ. ನಾನೇನು ಹೇಳಿದೆ, ಇಲ್ಲ ನಾನು ಹೋಗಲ್ಲ, ಅವ್ರ ಮಗನು ಅವ್ರ ಸೊಸೆ ಇದ್ದಾರೆ, ಮಾಡಲಿ ಅಂತ ಹೇಳಿದೆ. ಅದಕ್ಕೂ ಕಾರಣ ಇದೆ, ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ ಯಾಕಂತೇಳ್ಬಿಟ್ಟು ಹೇಳಿದೆ. ಸರಿ ಆಯಿತು, ಇಷ್ಟ ಆಯ್ತಲ್ವ. ಇವ್ರು ಸುಮ್ಮನೆ ಕೂತಿದ್ದಾರೆ, ಏನು ಮಾಡಬೇಕಾಯ್ತು? ಮುಂದೆ ಜಗಳ. ನಮ್ಮವ್ರು ಬಂದರು, ನಮ್ಮವರು ನೀರು ಕೊಟ್ಟ, ನೀನು ಮಾತಾಡ್ದೆ. ಏನು ಮಾತಾಡಲಿ ನಾನು? ಸಾವು ಬಂದಿರೋ ಹತ್ರ ನಾವೇನು ಮಾತಾಡಲಿ? ಬಂದವರು ಮುಚ್ಕೊಂಡು ಮಣ್ಣು ಹಾಕಿದ್ರಾ? ಇಲ್ಲಿ ಇದೇ ಮರ್ಯಾದೆ. ಮಣ್ಣು ಹಾಕಿದ್ರೆ ಹೋಗ್ತಾ ಇರಬೇಕು, ಸರಿನಾ. 10 ವರ್ಷ ಆಯಿತು ಮದುವೆಗೆ. 10 ವರ್ಷದಿಂದ ಇದುವರೆಗೂ ಒಂದಿನ ಅವ್ರ ಮನೇಲಿ ನಾನು ಕೈ ತೊಳೆದಿತ್ತಿಲ್ಲ, ಅವ್ರ ಅಣ್ಣ ಅವ್ರ ಅತ್ತಿಗೆ ಮನೇಲಿ, ಸರಿನಾ. ಹೋದವಾಗ ಚೆನ್ನಾಗಿ ಮಾತಾಡಿಸ್ತಾರೆ, ಒಂದು ಗ್ಲಾಸ್ ನೀರು ಕೊಡ್ತಾರೆ, ಕಾಫಿ ಟೀ ಇಡ್ತೀನಿ ಅಂದರೆ ಇವ್ರು ಬೇಡ ಅಂತ ಕರ್ಕೊಂಡು ಹೋಗ್ಬಿಡೋರು ಮನೆಗೆ. ಮತ್ತು ಇನ್ನೊಂದು ಯಾವಾಗಾದ್ರೂ ಇನ್ನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಕ್ಕೆ ಹೋಗ್ತಾಯಿದ್ರೆ ಅಷ್ಟೇ. 3 ಡೇಸ್ ಆದಮೇಲೆ ಅವಾಗ ಅಯ್ಯೋ ಇವತ್ತು ಮಟನ್ ತಂದು ಮಾಡೋಣ ಅಂದ್ಕೊಂಡ್ರೆ. ಈ ಡೈಲಾಗ್ ನಾನು 10 ಇಯರ್ಸಿಂದ ಕೇಳ್ತಾಯಿದ್ದೀನಿ, ಅವ್ರ ಅಣ್ಣನ ಅವ್ರ ಅತ್ತಿಗೆ ಅಂತ. ಅಂಥವ್ರಿಗೆ ನಾನು, ಹೌದು, ನಮ್ಮ ಮನೆಗೆ ಬಂದರೆ ನಾನು ಊಟ ಹಾಕಬೇಕು, ನೀರು ಇಕ್ಕಬೇಕು. ಯಾವ ಟೈಮಲ್ಲಿ ಬರಬೇಕಾಗಿತ್ತು ಅವರು? ಬೇರೆ ಟೈಮಲ್ಲಿ ಆಗಿದ್ದರೆ ನಾನು ನೋಡಿಲ್ಲ ಅಂದರೆ ಇವ್ರು ಕೇಳಿದ್ರಲ್ಲಿ ನ್ಯಾಯ ಐತೆ. ಇವ್ರು ಸಾವು ಬಂದು ನಾನು ನೀರು ಕೊಟ್ಟಿಲ್ಲಂತೆ, ನಾನು ಊಟ ಹಾಕಿಲ್ಲಂತೆ. ನ್ಯಾಯನೇ ಇದು? ನಿಮ್ಗೇನು ಅನಿಸುತ್ತೆ? ಅಲ್ಲ ಹೇಳಿ, ನ್ಯಾಯ ಅನಿಸುತ್ತೆ ನಿಮಗಿದು? ಅವ್ರ ಅಕ್ಕ, ನೀನು ಅಯ್ಯಮ್ಮ ನನ್ನ ಮಗಳ ಥರ ನೋಡಲಾಗಿದ್ದರೆ ನಾನು ಏನೋ ಟೆನ್ಷನಲ್ಲಿ, ನಾನು ಏನೋ ಹೇಳಿದ್ರು ಕೂಡ ಅವ್ರ ಅಕ್ಕ ಏನು ಹೇಳಬೇಕಾಗಿತ್ತು? ಬಿಡು ತಮ್ಮ, ಏನೋ ಟೆನ್ಷನಲ್ಲಿದ್ದಾಳೆ ಅಷ್ಟು ಹೇಳಿದರೆ ನಿನಗೆ ಮರ್ಯಾದೆಯಲ್ಲಿರೋದು? ಅದಲ್ದಿರ ಅವ್ರ ಅತ್ತಿಗೆ ಊರು ಫುಲ್ಲು ಹೇಳ್ಕೊಂಡವಳಂತೆ, ಚೆನ್ನಾಗಿ ನೋಡ್ತಾಯಿಲ್ಲ ಗಂಡನ, ಹೆಂಡತಿ ಕೇರ್ ಮಾಡ್ತಾಯಿಲ್ಲ, ಅದಕ್ಕೆ ನಮ್ಮ ಮೈದನ ಸಣ್ಣ ಆಗ್ಬಿಟ್ಟಿದೆ. ನಿನಗೆ ಗೊತ್ತಾ ನಿನ್ನ ಮೈದನ ಏನಕ್ಕೆ ಸಣ್ಣ ಅದ ಅಂತ? ನೀನು ಬಂದು ಇಲ್ಲಿ ನೋಡ್ತಾ ಇದೀಯ, ನಾನು ಚೆನ್ನಾಗಿ ನೋಡ್ತಾ ಇಲ್ಲ ಅಂತೇಳ್ಬಿಟ್ಟು. ಅಲ್ಲ, ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಯಾರ ಹತ್ರ ಶೇರ್ ಮಾಡ್ಕೋಬೇಕಂತ ಗೊತ್ತಾಗಿಲ್ಲ. ಹಿಂಗೆ ನಮ್ಮವ್ರ ಹತ್ರ ಹೇಳಿದ್ರೆ, ಅಯ್ಯೋ ಗಂಡ ನೀನು ಒಂದು, ಹೌದು ಅವ್ರು ನಿಜ ತುಂಬ ಒಳ್ಳೆ, ನಾನು ಇಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರ ಅಕ್ಕ ಏನನ್ನ ಹಾಕ್ಕೊಡೋಕೆ ಏನು ಹೇಳಿರ್ಬೋದಾಯ್ತು? ಅವ್ರ ಅಕ್ಕ ಮಾತಾಡೋ ಕೂಡ, ಅಕ್ಕ ಏನೋ ಅವ್ಳು ಸ್ವಲ್ಪ ಟೆನ್ಷನ್ ಆಗೋಳೆ, ಇಲ್ಲ ಅವರಪ್ಪ ಏನೋ ಫೀಲಿಂಗ್ ಆಗೋಳೆ, ಬಿಟ್ಬಿಡೋಣ, ಬಿಡು ನನ್ನ ಹೆಂಡ್ತಿ ಏನೋ ಅಂತಾಳೆ, ಹೋಗುತ್ತೆ ಅಷ್ಟು ಹೇಳಿದ್ರೆ ಆಗ್ಬಿಟ್ಟಿರೋದಲ್ವ ಫ್ರೆಂಡ್ಸ್. ನೀನು ಅವ್ರು ಹೇಳ್ದಂಗೆ ಕುಂದಿದ್ದೆ ಅಂದರೆ ಮತ್ತು 10 ವರ್ಷದಿಂದ ನೀನು ನನ್ನ ಜೊತೆ ಏನು ಸಂಸಾರ ಮಾಡಿದೆ, ಸರಿನಾ. ನೀನು ಹಂಗೆ. ಮತ್ತು ಅವ್ರ ಅಕ್ಕ ಮಕ್ಕಳು ಬಂದು ಇಬ್ಬರು ಇಲ್ಲೇ ಇದ್ದರು. 1 ವೀಕಿಂದ ನಮ್ಮ ಅಪ್ಪಗೆ ಹಾಸ್ಪಿಟ್ಲಲ್ಲಿದ್ದರು. ನಾನು ಅಲ್ಲಿ ಹೋಗ್ಬೇಕು, ಇಲ್ಲಿ ಬರಬೇಕು, ಅವರು ಏನೋ ಇಂಟರ್ವ್ಯೂ ಅಂತ ಇಲ್ಲಿ ಬಂದರು. 1 ವೀಕಿಂದ ಇದ್ದರು. ಬನ್ನಿರಿ ಹೋಗೋಣ ಅಂತೇಳ್ಬಿಟ್ಟು ಅವ್ರ ಅಕ್ಕ ಮಕ್ಕಳು ಇಬ್ಬರನ್ನ, ಇವ್ರು ಹುಟ್ಟಿದ್ದಾರೆ 2 ಮಕ್ಕಳು, ನನ್ನ ಮಕ್ಕಳು, ಅವ್ರನ್ನ ಕರ್ಕೊಂಡು ನಿನ್ನ ಪಾಡು ನೀನು ಹೋದರೆ ಮತ್ತು ನಾನು ಯಾರ ಹತ್ರ ಹೋಗಲಿ? ನನಗೆ ಆಲ್ರೆಡಿ ಅಮ್ಮ ಇಲ್ಲ, ಅಪ್ಪ ಇದ್ದಿತ್ತು ಒಂದೇ ಒಬ್ಬರು ಅಪ್ಪನೂ ಡೆತ್ ಆದರು. ಏನು ಮಾಡಿರ್ಬೇಕಾಯ್ತು ಈ ಟೈಮಲ್ಲಿ? ನಾನಿದ್ದೀನಿ, ನಾವು ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಹೆಣ್ಮಕ್ಳು. ನಾನಿದ್ದೀನಮ್ಮ ನಿನಗೆ ಅಂತ ಹೇಳ್ಬೇಕಾಯ್ತು. ನಿಮ್ಮ ಅಕ್ಕ ಮಾತು ಕೇಳ್ಕೊಂಡು ನೀರು ಕೊಟ್ಟಿಲ್ಲ. ಹೌದು, ನೀರು ಕೊಡೋದಕ್ಕೆ ಫಂಕ್ಷನ್ಗೆ ಬಂದಿದ್ದಾರೆ ಅವರು. ನನಗೆ ನಿಜ ಇದು ಯಾರಿಗೆ ಹೇಳ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಅದಕ್ಕೋಸ್ಕರ ಸರಿ, ಇದರಲ್ಲೊಂದು ಅಪ್ಲೋಡ್ ಮಾಡೋಣ ವೀಡಿಯೋ, ನೋಡೋಣ ಯಾರು ನಾನು ಮಾಡಿದ ತಪ್ಪು ಅನಿಸುತ್ತಾ, ಇಲ್ಲ ಅವ್ರು ಮಾಡಿದ ತಪ್ಪು ಅನಿಸುತ್ತಾ ಅಂತ. ಹಂಗಂತ ಹೇಳ್ಬಿಟ್ಟು ನಾನು ಇವಾಗ ಜಗಳನ ಹೇಳ್ಕೊಂಡು ಹೋಗ್ತಾಯಿಲ್ಲ. ನಾನು ಅವ್ರಿಗೆ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟೆ,
ನೀವು ಇದನ್ನು ನನಗೇನಂತ ಹೇಳಿದೆ ಅಂತ ನಿಮ್ಗೆ ಕೇಳಿದ್ರೆ ಕೋಪನೂ ಬರ್ಬೋದು. ಇನ್ಮೇಲೆ ನಿಮ್ಮ ಅಕ್ಕನೂ ನಮ್ಮ ಮನೆಗೆ ಕಾಲಿಕ್ಕಂಗಿಲ್ಲ, ನಿಮ್ಮ ಅಕ್ಕನ ಮಕ್ಕಳು ಬರೋಂಗಿಲ್ಲ, ಯಾವ ರಿಲೇಷನು ಬೇಕಾಗಿಲ್ಲ. ಗಂಡ ಹೆಂಡ್ತಿ ಮುಂದೆ ತಂದಿಕ್ಕಿ ತಮಾಷೆ ನೋಡೋರು ಏನಕ್ಕೆ ಬರ್ಬೇಕು ನಮ್ಮ ಮನೆವರೆಗೂ ಅಂತ ಕೇಳ್ತೀನಿ, ಹೌದಲ್ವಾ? ಏನಕ್ಕೆ ಬರ್ಬೇಕು ನಮ್ಮ ಮನೆವರೆಗೂ ಅವರು? ಹಾಂ, ಇದಕ್ಕೆ ಏನು ಸಂಬಂಧ? ಅಟ್ಲೀಸ್ಟ್ ನಾವು ಬಂದಾಗ ನಾನು ನೀರು ಕೊಟ್ಟಿಲ್ಲ ಅಂದ್ರೆ, ಊಟ ತಿಂದಿಲ್ಲ ಅಂದರೆ ಅವ್ರು ಅರ್ಥ ಮಾಡ್ಕೊಂಡು ಹೋಗಿರ್ಬೇಕಾಯ್ತಲ್ಲ. ಸಾವು ಬಂದಿದ್ದೀರಿ ಪಾಪ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಬಿಟ್ಟು ಹೋಗ್ತಾರೆ ಯಾರಾದ್ರೂ? ಇದು ಒಳ್ಳೆ ಸಂಸ್ಕಾರಸ್ಥರ ಮಾಡೋ ಕೆಲಸನ? ಹಾಂ, ತಿರ್ಗಿ ತಿನ್ನೋದು ನನ್ನ ಗಂಡ ಹತ್ರನೇ. ಅವ್ರ ಗಂಡ ಏನು ತಂದಾಕಲ್ಲ. ಮದುವೆಗೆ ಮುಂಚೆಯಿಂದ ಯಪ್ಪನೇ ಅವ್ರ ಮಕ್ಕಳನ್ನೆಲ್ಲ ಓದಿಸಿ ಇಷ್ಟು ದೊಡ್ಡವರು ಆದಮೇಲೆ ಇವಾಗ ಸಂಸಾರ ನೋಡ್ತಾರೆ ನನ್ನ ಗಂಡ. ಒಂದು ನನ್ನ ಮೇಲೆ ಹಾಕ್ಕೊಡ್ತೀಯ ಅಂದರೆ ನೀನು ಹೆಣ್ಣ ಹೇಳಿದ್ರೆ ಇವ್ರು ಕೇಳಿದ್ರೆ ನಮ್ಮ ಅಕ್ಕ ಏನೂ ಹೇಳ್ಬಿಟ್ಟೋಗಿಲ್ಲ. ಏನು ಗೊತ್ತಾ? ಮತ್ತು ಊರಲ್ಲಿ ನಡೆಯೋದೆಲ್ಲ ನಿಮ್ಮ ಅಕ್ಕ ಹೇಳ್ದಿರ ಯಾರು ಹೇಳ್ತಾರೆ? ಅವ್ರ ಅಣ್ಣೆಲ್ಲ ಅಷ್ಟು ಫೋನ್ ಹಾಕಲ್ಲ, ಅವ್ರ ಅಣ್ಣದಕ್ಕೆಲ್ಲ ಅಷ್ಟು ಫೋನಲ್ಲಿ ಇದಿಲ್ಲ. ಇವ್ರಿಗೆ ಅಕ್ಕನೇ, ಅವ್ರು ತಾನೇ ಹಾಕ್ಕೊಟ್ಟಿರ್ತಾರೆ. ನಾನು ಕೇಳಿದ್ದೆ ನಾದಿನಿಯವರು ಅವರು ಚಿಕ್ಕಮ್ಮನವರು ಇದ್ರೆ ಎಷ್ಟಾಗುತ್ತೆ ಅಂತ. ಬಟ್ ಫಸ್ಟ್ ಟೈಮ್ ಅನ್ನಿಸ್ತಾ ಇದೆ ನಿಜ. ನನಗೂ ಒಂದು ತಮ್ಮ ಇದ್ದಾನೆ, ನಾನು ಅವನು ಊಟ ಮಾಡೋದ್ರೆ ಕೂಡ ಹೋಗಲ್ಲ ಫ್ರೆಂಡ್ಸ್. ಇಲ್ಲೇ ಪಕ್ಕದಲ್ಲಿರೋದು, ಸರಿನಾ? ಬೇಕಾದ್ರೆ ಬಂದ್ಲು ಅಂದರೆ ಊಟ ಇಟ್ಬಿಟ್ಟು ಕಳಿಸ್ಬಿಡ್ತೀನಿ, ನಾನು ಹೋಗಿ ಅಷ್ಟು ಇಟ್ಕೊಳೋದೇ ಇಲ್ಲ. ತಿರ್ಗಿ ಅಷ್ಟೇ, ನೀನು ಹೆಂಡತಿ ಹತ್ರ ನೋಡೋ, ನೀನು ಹೆಂಡತಿ ಜೊತೆ ಚೆನ್ನಾಗಿರೋ, ಏನೋ ಅಕ್ಕ ಅಂದ್ಕೊಂಡೇ ಬೈತೀನಿ ಹೊರತು ನಾನು ಎಷ್ಟೋ ಈ ಅಮ್ಮ ಹಂಗಲ್ಲ. ನೈಟ್ 11 ಗಂಟೆಗೆ ಫೋನ್ ಹಾಕ್ಬಿಟ್ರೆ 12:30 ಗಂಟೆ ನೈಟ್ ಆ ಊರಲ್ಲಿರೋ ಉಸಾಬರಿ ಎಲ್ಲ ಹೇಳ್ಕೊಂಡು ತಮ್ಮನ್ಕ BP ರೈಸ್ ಮಾಡಿ ನಾನು ಅಂಥ ಕೆಲಸ ಮಾಡ್ತಾಯಿದ್ದೇನೆ. ನಿನಗೆ BP ರೈಸ್ ಆಗೋ ಕೆಲಸ ಮಾಡ್ತಾಯಿದ್ದೇನೆ ನಾನು? ಇಲ್ಲ ಅಲ್ಲ. ಹಾಂ, ಇಷ್ಟು ಹೌದಾ? ನಾನು ನೆಕ್ಸ್ಟ್ ವೀಡಿಯೋಲಿ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೂ ಕೂಡ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡ್ತೀನಿ. ನಮ್ಮ ಅಪ್ಪಗೆ ಏನಾಯಿತು ಏನು ಅಂತ ಹೇಳ್ಬಿಟ್ಟು. ಇಷ್ಟು ಇರೋವಾಗ ನಾನೇ ನೋಡಿದ್ದು ನಮ್ಮಪ್ಪನ. ನಮ್ಮಮ್ಮ ನಾನು 10th ಓದೋಲ್ಲಿ ಡೆತ್ ಆದರು. ಆವಾಗಿಂದ ನಾನೇ ನಮ್ಮಪ್ಪ ನೋಡಿದ್ದು. ಇವರು ಇಲ್ಲೇ ಜಾಬ್ ಮಾಡ್ತಾರೆ. ಸರಿ, ನನಗೆ ಸಪ್ರೇಟ್ ಮನೆ ಕೊಟ್ಟರು ನಮ್ಮಪ್ಪ, ಅವ್ರು ಸಪ್ರೇಟ್ ಆಗಿದ್ರು. ನಾನೇ ಊಟ ತಿಂಡಿ ಎಲ್ಲ ನೋಡಿದೆ. ಸೊಸೆ ಬಂದಮೇಲೆ ಸ್ವಲ್ಪ ಒಂದು 6-7 ಮಂತಿಂದ ನೋಡೋದು ಬಿಟ್ಟೆ ಅಷ್ಟೇ ಹೊರತು ನಾನೇ ನೋಡಿದ್ದು. ನನಗೆ ಆಸೆ ಇರಲ್ವ? ಮತ್ತು ನನಗೆ ಯಾರಿದ್ದಾರೆ? ಇನ್ಯಾರಿದ್ದಾರೆ? ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಮತ್ತು ಅನಾಥ ಅಂತ ತಾನೇ ಅರ್ಥ. ನನಗೂ ಫೀಲ್ ಇದೆ. ಅವ್ರ ಪ್ರಕಾರ ಏನಂದರೆ ಜೋರಾಗಿ ಹತ್ತಿ ಕರ್ದು ಇದು ಮಾಡಿದ್ರೇ ಪ್ರೀತಿ ಅಂತೆ. ನಾನು ಜೋರಾಗಳಲ್ಲ, ನಾನು ಅಷ್ಟು ಬೇಗ ನಾನು ನೋವು ಎಕ್ಸ್ಪ್ರೆಸ್ ಮಾಡಲ್ಲ. ಕಣ್ಣಲ್ಲಿ ನೀರು ಹಾಕಿದ್ರೇ ನೋವಾ? ನೀವು ಹೇಳಿ ಫ್ರೆಂಡ್ಸ್, ಕಣ್ಣಲ್ಲಿ ನೋವು ಹಾಕಿದ್ರೇ ನೋವಾ? ಹಾಂ, ನಾನು ಅಷ್ಟು ಆಸೆ ಇಲ್ದಿರ ನೋಡೋದನ್ನ. ಅವ್ರು ಮಾಡಿದ ತಪ್ಪ ನಾನು ಮಾಡಿದ್ದು ನನಗೆ ಇದುವರೆಗೂ ಗೊತ್ತಾಗ್ತಾಯಿಲ್ಲ ಯಾರು ಮಾಡಿದ ತಪ್ಪು ಅಂತ. ನೀವು ನನ್ನ ಜಾಗದಲ್ಲಿ ನಿಂತ್ಕೊಂಡು ಹೌದು ನಾನು ಮಾಡಿದ ತಪ್ಪು ಅಂದರೆ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ತಿದ್ದುಕೊತೀನಿ, ಸರಿನಾ? ಬಟ್ ನನ್ನ ಮನಸ್ಸಿಗೆ ನಾನು ಮಾಡಿದ ತಪ್ಪು. ನನಗೆ ನೀರು ಕೊಡಬೇಕು, ನಿಜ ನನಗೆ ಆ ಟೈಮಲ್ಲಿ ನೀರು ಕೊಡಬೇಕು ಅನಿಸೇ ಇಲ್ಲ. ಆವಾಗ ತಾನೇ ಮುಚ್ಚಿಬಿಟ್ಟು ಬಂದು ಕೂತಿದ್ದೀನಿ ಮನೇಲಿ. ಹಾಂ, ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ಸ್ ಫ್ರೆಂಡ್ಸ್ ವೀಡಿಯೋ ನೋಡೋದಕ್ಕೆ.